ಬಾಸು ಇವತ್ತು ವಿನ್ನರ್ ಯಾರು ಅಂದ್ಬಿಟ್ಟು ಅನೌನ್ಸ್ ಆಗುತ್ತೆ. ನಿನ್ನೆ 37 ಕೋಟಿ ವೋಟ್ಸ್ ಬಂದಿತ್ತು. ಇವತ್ತು 50 ಕೋಟಿ ರೀಚ್ ಆಗುತ್ತೆ. ಆದರೆ ಇಲ್ಲೇನಾದರೂ ಟ್ವಿಸ್ಟ್ ಇದೆಯಾ? ಸುದೀಪ್ ಸರ್ ಯಾಕೆ ಈ ರೀತಿ ಹೇಳಿದ್ರು? ಅವತ್ತು ತೋರಿಸದೇ ಇರೋ ವೋಟ್ ಏನಕ್ಕೆ ಇವತ್ತು ತೋರಿಸಿದ್ರು? ಯಾಕಂದರೆ ಇವಾಗಲೇ ನೋಡ್ತಾ ಇದ್ದೀವಿ ಹೊರಗಡೆ ಏನು ನಡೀತಾ ಇದೆ ಅಂದ್ಬಿಟ್ಟು. ತುಂಬ ಜನ ಹೊರಗಡೆ ಬಿಗ್ ಬಾಸ್ ನಡೆಸ್ತಾರೆ, ವೋಟ್ ಏನಾದ್ರು ನಮಗೆ ನೋಡಿಸ್ತಾರಾ ಅಂತ ತುಂಬ ಜನ ಕ್ವಶನ್ ಮಾಡ್ತಿದ್ದಾರೆ. ಅದಕ್ಕೆ ವೋಟನ್ನು ಈ ಸತಿ ರಿವೀಲ್ ಮಾಡಿದ್ರು. ಮೊನ್ನೆ ಸುದೀಪ್ ಸರ್ ನೋಡಿದ್ರೆ ಹೊರಗಡೆ ನಡೆದಿರೋ ವಿಷಯದಲ್ಲಿ ಅವ್ರಿಗೆ ತುಂಬಾ ಬೇಜಾರಾಗಿದೆ. ನನಗೂ ಸುದೀಪ್ ಸರ್ ಮಾತಾಡಿದ ವಿಷಯ ತುಂಬಾ ಬೇಜಾರಾಯಿತು. ಅವನು ಸುದೀಪ್ ಸರ್ ಅಭಿಮಾನಿನೇ. ಅವ್ರದ್ದು ಯಾವುದೇ ಫಿಲಮ್ ರಿಲೀಸ್ ಆದರೂ ನಾವು ಮನೆಯವರೆಲ್ಲ ಫ್ಯಾಮ್ಲಿ ಹೋಗಿ ನೋಡ್ತೀವಿ. ಅದರಲ್ಲೂ ಅವರು ರಿಲೀಸ್ ಆಗಿದ್ದು 3 ದಿವಸದಲ್ಲೇ ಅವ್ರ ಫಿಲಮ್ ನೋಡ್ತೀವಿ. ನಮಗೆ ಅವರಂದರೆ ಅಷ್ಟಿಷ್ಟ. ಬೇರೆಯವರೆಲ್ಲ ಏನಂದರೆ ಅವ್ರ ಫಿಲಮು ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮಗೆ ಅವ್ರ ಫಿಲಮ್ ಹೇಗೆ ಇರಲಿ ನಮಗಿಷ್ಟ ಆಗುತ್ತೆ ಸುದೀಪ್ ಸರ್ ಫಿಲಮು. ಯಾಕಂದರೆ ನಾವು ನೋಡೋದ್ರ ಮೇಲೆ ಇರುತ್ತೆ. ನಾವು ಅವ್ರನ್ನ ಇಷ್ಟಪಟ್ಟು ನೋಡ್ತೀವಿ, ಅದಕ್ಕೆ ಅವ್ರದ್ದು ಎಲ್ಲ ನಮಗಿಷ್ಟ ಆಗುತ್ತೆ. ನಾವು ಅಷ್ಟು ಇಷ್ಟಪಡ್ತೀವಿ ಸುದೀಪ್ ಸರ್ನ. ಆದರೆ ಅವ್ರು ಹೇಳಿದ ಮಾತು ನಮಗೆ ತುಂಬಾ ಬೇಜಾರಾಯಿತು. ಆ ಹೊರಗಡೆಯಿಂದ ಅವರೊಂದು ಚಪ್ಪಾಳೆ ಕೊಟ್ಟಿದ್ದು ಜನಗಳಿಗೆ ಇಷ್ಟ ಆಗಿಲ್ಲ, ಅದು ಹೇಳಿದ್ದಾರೆ. ಆ ವಿ ಟಿ ನೋಡಿ ಕೊಟ್ಟೆ ಅಂತೇಳಿದ್ರು. ಆ ವಿ ಟಿಯಲ್ಲಿ ಏನಿದೆ, ಎಲ್ರದ್ದು ಇರೋ ಥರನೇ ಇದೆ ಆ ವಿ ಟಿಯಲ್ಲಿ. ಆದರೆ ಆ ವಿ ಟಿ ನೋಡಿ ಚಪ್ಪಾಳೆ ಕೊಟ್ಟು ಅಂತ ಹೇಳಿದ್ರು. ಹೊರಗಡೆ ನಿಮ್ಮ ಚಪ್ಪಾಳೆ ಏನಕ್ಕೆ ಬೇಕು, ನಮ್ಮ ಜನಗಳು ಚಪ್ಪಾಳೆ ಬೇಕು ಅಂತ ಹೇಳಿದ್ರು. ಜನಗಳು ಹೇಳಿರೋ ಮಾತಲ್ಲಿ ತಪ್ಪೇನಿಲ್ಲ. ಎಲ್ಲರ ಕಡೆಯಿಂದನೂ ತಪ್ಪಾಗತ್ತೆ, ಅದು ಸುದೀಪ್ ಸರ್ ಕಡೆಯಿಂದನೂ ತಪ್ಪಾಗಿದೆ. ನನಗನ್ಸ್ದಂಗೆ ಅವ್ರು ಚಪ್ಪಾಳೆ ಕೊಟ್ಟಿದ್ದು ತಪ್ಪು. ಆದರೆ ಅವರು ಅದನ್ನು ತಲೆಗೆ ಎಷ್ಟು ಹಾಕ್ಕೊಂಡವ್ರೆ ಅಂದರೆ, ನಿನ್ನೆ ಎಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರು. ಸುದೀಪ್ ಸರ್ ಒಂದು ಮಾತು ಹೇಳಿದ್ರು ಹೊರಗಡೆ ಜನಗಳಿಗೆ, ಗೆದ್ದರೆ ದುಡ್ಡು ಅವರೇ ತೊಗೊಂಡೋಗೋದು ಅಂತ ಹೇಳ್ತಾರೆ, ನಿಮಗೇನು ಕೊಡಲ್ಲ ಅಂತ ಹೇಳ್ತಾರೆ. ಈ ಮಾತಿಂದ ಎಷ್ಟು ತಪ್ಪಾಗತ್ತೆ ಅಂದರೆ ನಮ್ಮ ಅಭಿಮಾನಿಗಳಿಗೆಲ್ಲ ಬೇಜಾರಾಗತ್ತೆ. ನಾವು ಸುದೀಪ್ ಸರ್ನ ಎಷ್ಟು ಇಷ್ಟಪಡ್ತೀವಿ ಅಂದರೆ, ನಾವು ಅವ್ರ ಮೂವಿಗೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ನಾವು ಹೋಗಲ್ಲ. ಮನಸಾರೆ ಇಷ್ಟಪಟ್ಟು ನಾವು ಅವ್ರ ಫಿಲಮ್ ನೋಡ್ತೀವಿ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವ್ರ ಫಿಲಮ್ ನೋಡಿಲ್ಲ ಅಂದರೆ ಫಿಲಮ್ ಏನಾಗುತ್ತೆ? ನಿಮ್ಮನ್ನ ಇಷ್ಟಪಡೋರು ನೀವೇ ಈ ಥರ ಹೇಳಿದ್ರೆ ನಮಗೆ ಎಷ್ಟು ಬೇಜಾರಾಗತ್ತೆ. ಇವಾಗ ಸುದೀಪ್ ಸಾರ್ನೂ ಅಭಿಮಾನದಿಂದನೇ ಇಷ್ಟಪಡೋದು, ಗಿಲ್ಲಿನೂ ಅಭಿಮಾನದಿಂದನೇ ಇಷ್ಟಪಡೋದು. ಅಭಿಮಾನಿಗಳಿಲ್ಲ ಅಂದರೆ ಹೀರೋಗಳು ಎಲ್ಲಿಂದ ಇರ್ತಾರೆ? ಫಿಲಮ್ ಇಂಡಸ್ಟ್ರಿಲಿರುತ್ತೆ. ಹೊರಗಡೆ ಜನಗಳು ಚಪ್ಪಾಳೆ ಕೊಟ್ಟಿರೋ ಬಗ್ಗೆ ಒಂದು ಮಾತು ಹೇಳ್ತಾರೆ. ಜನಗಳು ಚಪ್ಪಾಳೆನ ಅಷ್ಟು ಇದರಿಂದ ನೋಡಬೇಡಿ ಸರ್ ಕೆಟ್ಟದಾಗಿ. ಇವಾಗ ನಿಮ್ಮ ಮೂವಿನೂ ನೋಡಿ ನಾವೆಷ್ಟು ಚಪ್ಪಾಳೆ ತಟ್ತೀರಿ ಸರ್. ಇಷ್ಟಪಟ್ಟು ಚಪ್ಪಾಳೆ ತಟ್ಟಿ ವಿಸಿಲ್ಗಳು ಹಾಕಿದ್ರೇ ಸರ್ ಆ ಮೂವಿ ಗೆಲ್ಲಕ್ಕೆ ಕಾರಣ ಅಲ್ವ ಸರ್? ಅಂಥ ಚಪ್ಪಾಳೆನ ಯಾವತ್ತೂ ಕೆಟ್ಟದಾಗಿ ನೋಡಬೇಡಿ ಸರ್, ಕೇರ್ಲೆಸ್ ಮಾಡಬೇಡಿ ಸರ್. ಸುದೀಪ್ ಸರು ಗಿಲ್ಲಿ ಹತ್ರ ಎಷ್ಟು ಚೆನ್ನಾಗಿರ್ತಾಯಿದ್ರು, ಆದರೆ ನಿನ್ನೆ ಆ ಥರ ಇರಲಿಲ್ಲ ಅವರು. ಸುದೀಪ್ ಅವರು ತುಂಬಾ ತಲೆಗೆ ಹಾಕ್ಕೊಂಬಿಟ್ಟಿದ್ದಾರೆ ಹೊರಗಡೆ ಜನಗಳು ಮಾತಾಡಿರೋದು. ಹೊರಗಡೆ ಫಿಲಮ್ ಚೆನ್ನಾಗಿದೆಯೋ ಇಲ್ವೋ ಅಂದ್ಬಿಟ್ಟು ನಿರ್ಧಾರ ಮಾಡೋದು ಜನಗಳು ಆ ಹಕ್ಕಿದೆ. ಅದೇ ರೀತಿಯೇ ಬಿಗ್ ಬಾಸು ನೋಡಿ TRP ಬರೋದು ಬಿಗ್ ಬಾಸ್ಗೆ ಜನಗಳಿಂದ. ಇದ್ರ ಬಗ್ಗೆ ಕ್ವಶನ್ ಮಾಡೋ ಹಕ್ಕು ಜನಗಳಿಗಿದೆ. ಸುದೀಪ್ ಸರ್ ಹೇಳ್ತಾರಲ್ಲ, ಬಿಗ್ ಬಾಸ್ ಬಗ್ಗೆ ನೀವೇನಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಅಂದ್ಬಿಟ್ಟು. ಅದು ಖುಷಿ ಪಡಬೇಕು, ಎಷ್ಟು ಕ್ರೇಜಿಂದ ನೋಡ್ತಾ ಇದ್ದಾರೆ ಇಷ್ಟು ಜನ ಅಂದ್ಬಿಟ್ಟು. ಬಿಗ್ ಬಾಸ್ಗೆ ತಾನೇ TRP ಬರೋದು. ಅದನ್ನು ಬಿಟ್ಟು ನೀವೇನಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನೀವೇ ಈ ಮಾತು ಹೇಳಿದ್ರೆ ಅನಿಸುತ್ತೆ ಬಿಗ್ ಬಾಸ್ ನೋಡಬೇಕಾ ಬೇಡವಾ ಅಂದ್ಬಿಟ್ಟು. ಒಬ್ಬ ಸುದೀಪ್ ಸರ್ ಅಭಿಮಾನಿಯಾಗಿ ನಾನು ಅವ್ರ ಬಾಯಿಂದ ಇದೆಲ್ಲ ಕೇಳೋದಕ್ಕೆ ತುಂಬಾ ಬೇಜಾರಾಯಿತು. ಇನ್ನೇ ಏನೇನೋ ಹೇಳಿದ್ರು ನಿನ್ನೆ, ಅದೆಲ್ಲ ಬೇಡ, ನಾನು ಮಾತಾಡಲ್ಲ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.